ವೀಕ್ಷಕರೇ, ಬಹಳ ವಿಶೇಷವಾಗಿರ್ತಕ್ಕಂಥ ಈ ದಿನಕ್ಕೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಇವಾಗ ವಿಚಾರ ಏನು ಗೊತ್ತಾ, ನೀವೆಲ್ಲರೂ ಯಾವ ಕಾರಣಕ್ಕಾದರೂ ಯಾವುದೇ ಒಂದು ದಿನದಲ್ಲೂ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಥವಾ ಆ ಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದ್ದೀರಾ? ಯಾವ ಕ್ಷೇತ್ರ? ಪಾವಗಡ. ಅಂದರೆ ಆಂಧ್ರ ಭಾಗದಲ್ಲಿರ್ತಕ್ಕಂಥ ಈ ಪಾವಗಡ ಕ್ಷೇತ್ರ ಬಹಳ ವಿಶೇಷ. ಬೆಳ್ಳಾರಿ ಕಡೆಯಿಂದ ಹೋಗ್ಬೋದು, ಇಲ್ಲ ಆ ಕಡೆ ಲೇಪಾಕ್ಷಿ ಕಡೆಯಿಂದ ಬರ್ಬೋದು. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪಾವಗಡ ಕ್ಷೇತ್ರದಲ್ಲಿ ನೀವು ಶನೇಶ್ವರನ ದೇವಸ್ಥಾನ ಅನ್ಕೊಂಡ್ಬಿಟ್ಟಿದ್ದೀರಾ. ಬಹಳ ಜನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಶನೇಶ್ವರನ ಕ್ಷೇತ್ರ ಅಂತ. ಇದು ಖಂಡಿತವಾಗ್ಲೂ ಶನಿ ಕ್ಷೇತ್ರ ಅಲ್ಲ. ಶನಿ ತಂದೆಯೇ ಆದ ಯಾವುದೋ ಕ್ಷೇತ್ರಗಳಿಲ್ಲ. ಅವನಿಗಿರೋದೇ ಇಡೀ ಜಗತ್ತಲ್ಲಿ ಎರಡೇ ಕ್ಷೇತ್ರ. ಒಂದು ಕರ್ಮವನ್ನು ಕಳ್ಕೊಳ್ಳತಕ್ಕಂಥ ನಾವು ಹೋಗಿ ಅಲ್ಲಿ ಕರ್ಮವನ್ನು ಕಳ್ಕೋಬೇಕು. ಅಂದರೆ ಅದು ತಿರುನಲ್ಲಾರು ಅಂತ ಕರಿತೀವಿ. ಆ ತಿರುನಲ್ಲಾ ಊರು. ನಳದಮಯಂತಿ ಪರಿಪೂರ್ಣವಾಗಿ ತನ್ನ ದೋಷಗಳನ್ನ ಕಳ್ಕೊಳ್ಳೋಕ್ಕೆ ನಳಮಹಾರಾಜನು ಈಶ್ವರನ ದೇವಸ್ಥಾನಕ್ಕೆ ಕಾಲಿಟ್ಟಾಗ ಹೊರಭಾಗದಲ್ಲಿ ಬಂದಿರತಕ್ಕಂಥ ಶನೇಶ್ವರನು. ಅದಕ್ಕೋಸ್ಕರ ತಿರುನಳ್ಳಾ ಊರು, ಅದಕ್ಕೆ ತಿರುನಲ್ಲಾರು ಅಂತ ಆಗೋಯ್ತು. ಆ ತಿರುನಳ್ಳಾ ಊರನ್ನ, ನಳ್ಳ ಅಂದರೆ ನಲದಮಯಂತಿ, ಆ ಕ್ಷೇತ್ರದಲ್ಲಿ ಮಹಾರಾಜರು ಅವರು ಹೋಗಿರ್ತಕ್ಕಂಥ ಈಶ್ವರ ದೇವಸ್ಥಾನ ತೀರ್ಥಪುರೀಶ್ವರ. ಆ ಈಶ್ವರ ದೇವಸ್ಥಾನದಲ್ಲಿ ಹೊರಭಾಗದಲ್ಲಿ ಶನೇಶ್ವರನು ಇವನ ಗರ್ಭಗುಡಿ ಕಾಲಿಟ್ಟಿದ ತಕ್ಷಣ, ಅಂದರೆ ನಳನು ಕಾಲಿಟ್ಟಿದ ತಕ್ಷಣ ಶನೇಶ್ವರನು ಅವನಿಂದ ದೂರ ಆದ. ಶನಿ ಕಾಟ ತಪ್ಪೋಯ್ತು. ಅಂದರೆ ನಿಜವಾಗ್ಲೂ ಇಂಥ ಒಂದು ಕ್ಷೇತ್ರದಲ್ಲಿ ಕರ್ಮವನ್ನು ಕಳ್ಕೊಳ್ಳೋ ಶನೇಶ್ವರ ತಿರುನಲ್ಲ ಅವರು. ಇನ್ನೊಂದು ಉತ್ತರ ಭಾಗದಲ್ಲಿರತಕ್ಕಂಥ ವಿಚಾರ, ಅದೆಲ್ಲಿ ಸಾಕಿ ಶನೇಶ್ವರ ಶನಿ ಶಿಂಗನಾಪುರ್. ಅಲ್ಲಿ ಅವನು ಹಾಡಿ ಹೊಗಳಿದ್ರೆ, ಅವನಿಗೆ ಬೇಕಾಗಿದ್ದು ಕೊಟ್ರೆ ಅವನೇನ್ ಮಾಡ್ತಾನೆ, ಕೇಳಿದ್ದು ನಿಮ್ಮದಾಗತ್ತೆ ಅನ್ನೋದಕ್ಕೋಸ್ಕರ ಶನಿ ಶಿಂಗನಾಪುರ್ ಸಾಕಿ ಶನೇಶ್ವರ ಅಂತ ಕರಿತೀವಿ. ಆ ಊರಿನಲ್ಲಿ ಇವತ್ತವರೆಗೂ ಯಾವ ಕಾಲಕ್ಕೂ ಬಾಗಿಲುಗಳಿಲ್ಲ. ಯಾರು ಬಾಗಿಲುಗಳ ಅಂದ್ರೆ ಇಡೀ ಊರಿಗೇನೆ ಬಾಗಿಲುಗಳಿಲ್ಲ. ಯಾವುದೇ ಒಂದು ಬ್ಯಾಂಕ್ಗೆ ಬಾಗಿಲಿಲ್ಲ, ಮನೆಗಳಿಗೆ ಕಿಟಕಿ ಬಾಗಿಲುಗಳಿಲ್ಲ, ಯಾವ ಕಾಲಕ್ಕೂ ಒಡವೆ ಅಂಗಡಿಗಳಿಗೆ ಬಾಗಿಲುಗಳಿಲ್ಲ, ಎಲ್ಲೂ ಯಾರೋ ಕದ್ಕೊಂಡು ಹೋಗಲ್ಲ ಅಂತ. ಇದೆಲ್ಲಿವರೆಗೂ ನಡೀತು? ಮೊನ್ನೆ ಪರಿಪೂರ್ಣವಾಗಿ 2007ವರೆಗೂ ಬಹಳ ಚೆನ್ನಾಗಿ ನಡೀತಿದೆಲ್ಲ. ಧರ್ಮ ಇತ್ತು. ಶನೇಶ್ವರನ ಅಲ್ಲಿಂದ ಕದಲು ಬಿಟ್ಟ. ಅಂದ್ರೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಸಾನ್ನಿಧ್ಯವಿದ್ದರೆ ಯಾವ ಜನಗಳು ಜಾಸ್ತಿ ಆಗ್ತಾರೋ ಆ ಕ್ಷೇತ್ರವನ್ನ ದೇವತೆಗಳು ಮನೆ ಬಿಟ್ಟುಬಿಡ್ತಾರೆ, ಸ್ಥಳ ಬಿಟ್ಟುಬಿಡ್ತಾರೆ. ಈ ಎರಡೇ ಕ್ಷೇತ್ರ ಶನೇಶ್ವರಂದು. ಆದರೆ ಮಿಕ್ಕ ಎಲ್ಲಾ ಕ್ಷೇತ್ರಗಳು ಶಿವಂದು ಅಥವಾ ದೇವಿದು. ಆ ಸ್ಥಳಕ್ಕೋಸ್ಕರ ವಿಶೇಷವಾಗಿ ಹೇಳ್ತೀನಿ ಕೇಳಿ. ಪಾವಗಾಡ ಅಂತಕ್ಕಂಥ ಕ್ಷೇತ್ರ ಶೀತಲಾಂಬಾ ದೇವಸ್ಥಾನ. ಅದಕ್ಕೆ ಇವತ್ತು ಶೀತಲ ವಿಗ್ರಹ ಅಂತ ಕರಿತೀವಿ. ಅದು ತಣ್ಣಗಿರುತ್ತೆ, ಐಸ್ ಕೊರ್ದಂಗೆ ಹೊಡಿತಾ ಇರುತ್ತೆ. ಒಳಭಾಗದಲ್ಲಿ ಶ್ರೀಚಕ್ರ, ಆ ಯಂತ್ರದಲ್ಲೇ ಮಾಡಿರತಕ್ಕಂಥದ್ದು ಬಹಳ ವಿಶೇಷ. ಈ ಕ್ಷೇತ್ರ ದರ್ಶನ ಮಾಡಿ ಅಲ್ಲಿ ತೋರಿಸ್ತೀನಿ. ಆ ವಿಶೇಷವಾದ ಕ್ಷೇತ್ರದಲ್ಲಿ ಶನೇಶ್ವರನು ಬಂದು ನಮಸ್ಕಾರ ಮಾಡ್ತಾ ಇದ್ದ ಅನ್ನೋದು ಪದ್ಧತಿ. ಆ ಪದ್ಧತಿಯಲ್ಲಿ ನಮಸ್ಕಾರ ಮಾಡ್ತಿದ್ದಾಗ ಯಾವ ಗ್ರಾಮಗಳೆಲ್ಲ ದೇವತೆಗಳೆಲ್ಲ ಸೇರ್ಕೊಂಡು ಒಂದು ಶನೇಶ್ವರನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರು. ಯಾರಲ್ಲಿ ಹೋಗಿ ಬರ್ತಾರೋ ಶನಿಗೆ ಪೂಜೆ ಮಾಡಕ್ಕೆ ಮೊದಲು ಶೀತಲ ವಿಗ್ರಹ, ಶೀತಲಾಂಬ ಅಂದ್ರೆ ಯಾರು ಪಾರ್ವತಿನೇ, ಶೀತಲಾಂಬಾಗ ಪೂಜೆ ಮಾಡಿ ಶನೇಶ್ವರನ ಪೂಜೆ ಇದು ವಾಡಿಕೆ. ಆ ಶ್ರೀಚಕ್ರಕ್ಕೆ ಪೂಜೆ ಮಾಡಿದ ಮೇಲೆ ಶನಿಗೆ ಪೂಜೆ ಮಾಡೋದಿದೆ. ಆ ಶನೇಶ್ವರನಿಗೆ ಏನು ನಾವುಗಳು ಬಾಗನ ಅಂತ ಇಡ್ತೀವೋ ಅದು ದೇವತೆಗಳಿಗೆ ಬಾಗನ ಇಟ್ಟು, ಶೀತಲಾಂಬೆಗೆ ಬಾಗನ ಇಟ್ಟು ತದನಂತರ ಶನಿಗೆ ನಮಸ್ಕಾರ ಮಾಡಿದ್ರೆ ಕಾರ್ಯಸಿದ್ಧಿ. ಆದ್ರೆ ಆಗ್ತಾ ಇರೋ ಸಿದ್ಧಿ ಯಾರಿಂದ ಗೊತ್ತಾ? ಶನೇಶ್ವರನಿಂದ ಅಲ್ಲ. ಶನೇಶ್ವರನೇ ಸ್ವತಃ ಶೀತಲಾಂಬ ದರ್ಶನಕ್ಕೋಸ್ಕರ ಬಂದಿರೋದ್ರಿಂದ ಪಾವಗಾಡ ಕ್ಷೇತ್ರ ಬಹಳ ವಿಶೇಷ. ಅದಕ್ಕೆ ಶೀತಲ ವಿಗ್ರಹ ಅಂದ್ರೆ ತಣ್ಣಗಿರುತ್ತೆ, 24 ಗಂಟೆ ನೀರು ಜುಣುಕ್ತಾ ಇರುತ್ತೆ. ಯಾವ ಕಾಲಕ್ಕೂ ತಣ್ಣಗಿರ್ತಕ್ಕಂಥ ಪ್ರದೇಶ. ಅಲ್ಲಿ ಬೆಟ್ಟ ಬಂಡೆಗಳಿದ್ರೂ ಸಹ ನೀವು ದೇವಸ್ಥಾನ ಗರ್ಭಗುಡಿಗಳು ಹೋದ್ರೆ ಒಳಗಡೆ ಐಸ್ ಇದ್ದಂಗಿರುತ್ತೆ. ಏನು ತಣ್ಣಗೆ ಎಸಿ ಗೀಸಿ ಹಾಕಿದಾರಾ ಅನ್ನೋ ರೀತಿ. ಯಾಕಂದ್ರೆ ಕಲ್ಲು ಕುರಿತಾ ಇರುತ್ತೆ. ಯಾಕೆಂದ್ರೆ ಪ್ರತಿದಿನ ರಾತ್ರಿ ಈ ಶೀತಲ ವಿಗ್ರಹ ಚಂದ್ರಹಾರ ಅಂತ ಕರಿತೀವಿ. ಸಿದ್ದರ ಬೆಟ್ಟದಲ್ಲಿ ನೀವು ನೋಡಿರ್ಬೋದು, ಮಧುಗಿರಿ ತಾಲೂಕಲ್ಲಿ ಸಿದ್ದರ ಬೆಟ್ಟ ಏನಿದೆ ಆ ಬೆಟ್ಟದ ಮೇಲೂ ನಿಮಗೆ ಅದನ್ನೇ ವಿಚಾರ ಹೇಳಿದ್ದು. ಯಾವ ಕಾಲಕ್ಕೂ ರಾತ್ರಿ ಹೊತ್ತು ಕಲ್ಲಿಂದ ನೀರು ಬರುತ್ತೋ, ನೀರು ತುಂಬತ್ತೋ, ಆ ನೀರು ಉದ್ಭವಿಯಾಗತ್ತೋ, ಇದು ನಿಜವಾದ ಸತ್ಯ ಶೀತಲ ಕ್ಷೇತ್ರ. ಅದಕ್ಕೆ ಶೀತಲಾಂಬ ಅಂತಕ್ಕಂಥ 3 ಕ್ಷೇತ್ರದಲ್ಲಿದೆ. ಇವತ್ತು ವಿಜಯವಾಡ ಕ್ಷೇತ್ರದಲ್ಲಿ ಶೀತಲಾಂಬ, 2ನೇದು ಪಾವಗಾಡ ಕ್ಷೇತ್ರದಲ್ಲಿ, 3ನೇದು ವಿಶೇಷವಾಗಿ ನಾವುಗಳು ಸಿದ್ದರ ಬೆಟ್ಟದ ಮೇಲೆ ಇರತಕ್ಕಂಥ ಶೀತಲ ಕ್ಷೇತ್ರ. ಈ ಕ್ಷೇತ್ರಗಳಲ್ಲಿ ಶನಿ ನೀರಿನ ಜೊತೆ ಇದ್ದಾಗ, ಅಂದ್ರೆ ಚಂದ್ರನ ಜೊತೆ ಶನಿ ಯಾವತ್ತಿರ್ತಾನೆ ಖಂಡಿತ ನೀರು ಉದ್ಭವ ಆಗ್ತಾ ಇರುತ್ತೆ. ಯಾರಿಗಾದ್ರೂ ಮನುಷ್ಯರಿಗೆ ಅಕಸ್ಮಾತ್ ಕುಂಡ್ಲಿನ ನೀರುಗಳಿದ್ದ ಪಕ್ಷದಲ್ಲಿ ಅವರಿಗೆ ಆ ದೋಷಗಳು ಹೋಗುತ್ತೆ. ಇಂಥ ಒಂದು ಕ್ಷೇತ್ರ ಮಹಿಮೆನ ನೀವು ದರ್ಶನ ಮಾಡಲೇಬೇಕು. ಸ್ವಲ್ಪ ಮಟ್ಟಿಗೆ ದೇವರ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಮಿಕ್ಕ ವಿಚಾರ ತೋರಿಸ್ತೀನಿ, ಮತ್ತಷ್ಟು ದರ್ಶನನ ತೋರಿಸ್ಕೊಳ್ಳೋಣ. ಬನ್ನಿ ಶನೇಶ್ವರನ ದರ್ಶನ ಮಾಡೋಣ. ಮಕರ ಕುಂಭಾದಿರಾಶಾಭರಣ ಧನುರ್ಮಂಡಲದೆ ಶರಚಾಪಾಸನ
ಮಕರ ಕುಂಭಾದಿರಾಶ್ಯಾಭರಣ ಧನುರ್ಮಂಡಲದೆ ಶರಚಾಪಾಸನ ಅಷ್ಟ ದಿಕ್ಕಿನಲ್ಲಿ ಪಶ್ಚಿಮ ಪಾಲನ ಅಷ್ಟ ದಿಕ್ಕಿನಲ್ಲಿ ಪಶ್ಚಿಮ ಪಾಲನ ತಿಲವಿಲೇಪಿತ ತೈಲಾಭ್ಯಂಜನ ತೀಕ್ಷ್ಣದಂಷ್ಟ್ರಾಧೋ ದೃಷ್ಟಭಾಸುರಮೌದಗಮನ ಛಾಯಾನಂದನ जय शनि राजा जय ग्रह राजा जय जय भैरव घन तेज जय जय भैरव घन तेज पतित पावना लोकोद्धारण नील विभूषण कलिकाल भीषण पतित पावना लोकोद्धारण नील विभूषण कलिकाल भीषण सत्य विचारण सत्व परीक्षण सत्य विचारण सत्व परीक्षण धर्म विचक्षण पाप विमोचन विश्ववेद्य भक्त वन्द्य भास्कर नील लोहित दाता विधाता जय विजयी भव शनि राजा क्षिप्रफल प्रदर वितेजा जय विजयी भव शनि राजा क्षिप्रफल प्रदर वितेजा जय शनि राजा जय ग्रह राजा जय जय भैरव घन तेज जय शनि राजा जय ग्रह राजा जय जय भैरव घन तेज जय रविनंदन प्रलय प्रभंजन जय रविनंदन प्रलय प्रभंजन दिविज मनुज निज सुरभुजा जय विजयी भव शनि राजा क्षिप्रफल प्रदर वितेज विजयी भव शनि राजा शनि राजा रवि तेज